ಸರ್ ಅವ್ರ ಹತ್ರನೇ ಯಾಕೆ ಹಾಡಿಸ್ಬೇಕು ಅಂತ ಅನ್ನಿಸ್ತು ಸರ್ ಜಸ್ಕರನ್ನ? ಇಲ್ಲ, ಅರ್ಜುನ್ ಮತ್ತು ಡೈರೆಕ್ಟರ್ದು ಡಿಸಿಷನ್ನು. ನನಗೆ ಹಾಡುಗಾರರು ಯಾರು, ನಾನು ಯೂಶ್ವಲಿ ಏನು ಅಂದ್ಕೊಂಡಿದ್ದೆ, ಈ ಹಾಡು ಅರ್ಮಾನ್ ಮಲ್ಲಿಕ್ ಅಥವಾ ಸೋನು ನಿಗಮ್ ಹಾಡ್ತಾರೆ ಅಂತ. ಬಟ್ ಇನ್ನೊಂದು ಹಾಡಿದೆ, ಈಗ ಸೋನು ನಿಗಮ್ ಹಾಡಿರೋ ಹಾಡು ಮುಂದೆ ಬರುತ್ತೆ, ಇನ್ನೊಂದು 2-3 ದಿವಸದಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಇನ್ನೊಂದು ಎತ್ತರದ ಹಾಡು. ಅದು ಒಂದಕ್ಕಿಂತ ಒಂದು ಒಳ್ಳೆಯ ಹಾಡುಗಳಿದೆ ಈ ಸಿನಿಮಾದಲ್ಲಿ, ಅದು ಇನ್ನೊಂದು ಒಳ್ಳೆಯ ಹಾಡು. ಸೊ ಈ ಸಿಂಗರ್ನ ಆಯ್ಕೆ ಬಂದು ಡೈರೆಕ್ಟ್ರು ಮತ್ತು ಅರ್ಜುನ್ ಜನ್ಯ ಅವರ ಇದು. ನೀವು ಅವಾಗಲೇ ಹೇಳ್ತಾ ಇದ್ರಿ, ಇದು ನನಗಷ್ಟೇ ಅಲ್ಲ, ಸಂಗೀತ ನಿರ್ದೇಶಕ, ಕೊರಿಯೋಗ್ರಾಫರ್ ಎಲ್ರಿಗೂ ಇದು ಕ್ರೆಡಿಟ್ ಸಿಗಬೇಕು, ಎಲ್ಲರೂ ಕೆಲಸ ಮಾಡಿದ್ದಾರೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಜನರಲ್ ಆಗಿ ಏನಾಗುತ್ತೆ, ಯಾವ ಹಿಟ್ಟು ಯಾರಿಂದನೂ ಅಲ್ಲ, ಒಬ್ಬರಿಂದ ಇಂಡಸ್ಟ್ರಿನೂ ಅಲ್ಲ, ಒಬ್ಬರಿಂದ ಒಂದು ಸಿನಿಮಾನೂ ಅಲ್ಲ, ಒಂದು ಹಾಡು ಅಲ್ಲ, ಏನೂ ಅಲ್ಲ. ಇದು ಕಲೆಕ್ಟಿವ್ ಆಗಿ ಆಗುವಂಥದ್ದು ಅಷ್ಟೇ. ಈ ಕೆಲವು ಸಲ ಕೆಲವರಿಗೆ ಕ್ರೆಡಿಟ್ಸ್ ಕೊಡ್ತಾರೆ, ಜನ ಅನ್ಕೋತಾರೆ. ಎಲ್ಲ ನಾವು ನೋಡಿದ್ದೀವಲ್ಲ. ನಾನು ಮುಂಚೆ ಅನ್ಕೋತಿದ್ದೆ, ನಾನು ಚಿಕ್ಕವನಾಗಿದ್ದಾಗ ಅಣ್ಣವ್ರದ್ದು, ವಿಷ್ಣು ಸರ್ದು ಸಿನಿಮಾ ನೋಡುವಾಗ ಹಿಂದೆ ಯಾರೋ ತಬಲಾ ನುಡಿಸ್ತಾ ಇದ್ದಾರೆ ಅಂತ. ಅಣ್ಣವರೇ ಹಾಡು ಬರೆದಿದ್ದಾರೆ, ಅಣ್ಣವರೇ ಹಾಡ್ತಾ ಇದ್ದಾರೆ, ಅಣ್ಣವರೇ ಸಂಭಾಷಣೆ ಹೇಳ್ತಿದ್ದಾರೆ ಅಂತ. ಹಂಗಲ್ಲ ಅದು. ಅದ್ರ ಹಿಂದೆ, ತೆರೆ ಹಿಂದೆ ಒಂದು ದೊಡ್ಡ ಸೈನ್ಯ ಇರುತ್ತೆ. ಸೊ ಕ್ರೆಡಿಟು ನಾಯಕ ನಟನಿಗೆ ಹೋಗುತ್ತೆ. ಅದು ಈ ಕಾಲ ಹಾಗಲ್ಲ. ಈ ಕಾಲ ಬದಲಾಗಿದೆ. ಈಗ ಎಲ್ರಿಗೂ ಗೊತ್ತಾಗ್ತಿದೆ, ತುಂಬ ಜನ ಇದ್ದಾರೆ, ತುಂಬ ಟೆಕ್ನಿಷಿಯನ್ಸ್ ಇರ್ತಾರೆ ಅಂತ. ಸೊ ಹಾಗೆ ಒಂದು ಹಾಡಿನ ಹಿಂದೆ ಒಬ್ಬನ ಬೀಜ, ಅದು ಒಬ್ಬನ ಥಾಟ್, ಅದು ಒಬ್ಬ ನಿರ್ದೇಶಕ ಇಂಥದ್ದೊಂದು ಹಾಡಬೇಕು ಅಂತ ಅಂದ್ಕೋತಾನಲ್ಲ, ಅದು ಮೊದಲ ಕ್ರೆಡಿಟು ಡೈರೆಕ್ಟ್ರಿಗೆ. ಅಲ್ಲಿಂದ ಈ ಥರ ಸಿಚುವೇಶನ್ಗೆ ಹಿಂಗೆ ಕಂಪೋಸ್ ಮಾಡಬೇಕು, ಈ ರಾಗದಲ್ಲಿ ಮಾಡಬೇಕು, ಈ ತಾಳದಲ್ಲಿರಬೇಕು ಅಂತ ಕಂಪೋಸರ್ ಅನ್ಕೋತಾನೆ. ಈ ಥರ ಹಾಡಿಗೆ ಹೀಗೆ ಬರೆದ್ರೆ ಚಂದ ಅಂತ ರೈಟರ್ ಅನ್ಕೋತಾನೆ. ಇದನ್ನು ಕೊರಿಯೋಗ್ರಾಫ್ ಮಾಡಬೇಕು, ಇದಕ್ಕೆ ಸೆಟ್ ಹಾಕಬೇಕು, ಅಥವಾ ಇಂಥ ಊರಲ್ಲಿ ಶೂಟ್ ಮಾಡಬೇಕು ಅಂತ ಡೈರೆಕ್ಟ್ರು ಮತ್ತು ಕೊರಿಯೋಗ್ರಾಫರ್ ಡಿಸೈಡ್ ಮಾಡ್ತಾರೆ. ಈ ಸಾಲುಗಳಿಗೆ ನಾನು ಹೀಗೆ ಎಕ್ಸ್ಪ್ರೆಷನ್ ಕೊಡಬೇಕು ಇದು ಅಂತ ಆರ್ಟಿಸ್ಟ್ ಅನ್ಕೋತಾರೆ. ಸೊ ಎಲ್ಲ ಒಬ್ಬರಿಲ್ಲದೆ ಯಾವುದು ಒಂದು ಹಾಡು ಒಬ್ಬರಿಂದ ಆಗಲ್ಲ. ಈಗ ನಾವು ಸುಮ್ಮನೆ ಬೊಗಳೆ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ, ಯಾರು ಒಬ್ಬರಿಂದ ಏನೂ ಆಗಲ್ಲ. ಇಲ್ಲಿ ಒಂದು ಹಾಡು ಅಂದಾಗ ತುಂಬ ಜನರ ಶ್ರಮ ಇರುತ್ತೆ ಅದರಿಂದ. ಅವಾಗ ಸಿನಿಮಾಟೋಗ್ರಾಫರು ಎಷ್ಟು ಯೋಚನೆ ಮಾಡ್ತಾನೆ, ಈ ಕಲರ್ ಕಾಂಬಿನೇಷನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಡ್ಯಾನ್ಸರ್ಸ್, ಹೌದೌದು, ಆ ಸ್ಟೆಪ್ ಎಷ್ಟು ಪಾಪ್ಯುಲರ್ ಆಗಿದೆ ನೋಡಿ, ಆ ಜೇನದನಿಯೋಳ ಸ್ಟೆಪ್ಪು ತುಂಬ ಪಾಪ್ಯುಲರ್ ಆಗಿದೆ. ಸೊ ಎಲ್ಲರದ್ದು ಕ್ರೆಡಿಟ್ ಇರುತ್ತೆ. ನಾವು ಸುಮ್ಮನೆ ನಾನು 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 ಅನ್ನೋದು ಯಾವತ್ತೂ ನಾನಂತೂ ಅಂದಿಲ್ಲ, ಹಂಗೆ ನಾನು ಅನ್ನೋದು ಇಲ್ಲ. ಒಂದು ಹಾಡು ಎಲ್ರಿಗೂ ಎಲ್ಲರ ಶ್ರಮ ಇರುತ್ತೆ ಹಾಡಲ್ಲಿ. ಸರ್ ಜೊತೆಗೆ ಕೃಷ್ಣಂ ಪ್ರಣಯ ಸಖಿ ಹೇಗೆ ಬಂದಿದೆ ಸಿನಿಮಾ? ಅಂದರೆ ಸದ್ಯಕ್ಕೆ ಇಂಡಸ್ಟ್ರಿನಲ್ಲಿ ನೆಗೆಟಿವೇ ತುಂಬಿಕೊಂಡಿದೆ ಇಂಡಸ್ಟ್ರಿನಲ್ಲಿ. ಸೊ ಒಂದು ಪಾಸಿಟಿವ್ ಆಗಿ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಒಂದು ಪಾಸಿಟಿವ್ ವೆದರು ಮತ್ತು ಎನರ್ಜಿನ ಕ್ರಿಯೇಟ್ ಮಾಡುತ್ತವಾ? ಡೆಫಿನೆಟಾಗಿ ಮಾಡುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮೊದಲನೇದು ನನಗೆ ಆ ಸಿನಿಮಾ ಕಥೆ ಗೊತ್ತು. ಯಾಕೆಂದರೆ ಡೈರೆಕ್ಟ್ರು ಫಸ್ಟೇ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಇದಕ್ಕೆ ಯಾರು ಆರ್ಟಿಸ್ಟು ಅಂದ್ಕೊಳ್ಳೋಕೆ ಮುಂಚೆನೇ ನನಗೆ ಕಥೆ ಹೇಳಿದ್ದಾರೆ ಅವರು, ಈ ಸಿನಿಮಾ ಈ ಕಥೆನ. ಸೊ ಇದು ಕಥೆ ಗಣೇಶ್ ಆದರೆ ಚೆನ್ನಾಗಿರುತ್ತಲ್ವಾ ಅಂತ. 100% ಚೆನ್ನಾಗಿರುತ್ತೆ. ಯಾಕೆಂದರೆ ಗಣೇಶ್ ಇಮೇಜ್ ಬೇರೆ ಬೇರೆ ಸಿನಿಮಾಗಳು ಏನೇ ಗೊತ್ತಿಲ್ಲ ನನಗೆ. ಅದು ಏನು ನಿಮಗೆ ಮುಂಗಾರು ಮಳೆಯಲ್ಲಿ ಅಥವಾ ಗಾಳಿಪಟ, ಅಲ್ಲಿಂದ ಆಚೆ ಒಂದಷ್ಟು ಸಿನಿಮಾಗಳ ಒಂದು ಕ್ಯೂಟ್ನೆಸ್ ಇದೆಯಲ್ಲ, ಅದು ಈ ಸಿನಿಮಾದಲ್ಲಿರುತ್ತೆ. ಹ್ಯೂಮರ್ ಇದೆ. ಬೇಸಿಕ್ಕಾಗಿ ದಂಡುಪಾಳ್ಯ ಡೈರೆಕ್ಟ್ರು ಆ ಮಚ್ಚು ಕೊಚ್ಚು ಅದಿಲ್ಲ ಇದರಲ್ಲಿ. ಇದು ತುಂಬ ಸ್ವೀಟ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಲವ್ ಇದೆ ಇದರಲ್ಲಿ, ಫ್ಯಾಮಿಲಿ ಇದೆ. ಸೊ ಡೆಫಿನೆಟಾಗಿ ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಈ ಸಕ್ಸಸ್ ಆಗುತ್ತೆ ಅನ್ನೋದರ ಲಕ್ಷಣವೇ ಈ ಹಾಡು ಸಕ್ಸಸ್ ಆಗಿರೋದು. ಸೊ ಈ ಹಾಡು ನೋಡಿದವರು ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಅದ್ರ ಮಜಾ ಬೇರೆ. ಮತ್ತೆರಡು ಸಾಂಗ್ಗಳನ್ನ ಬರೆದಿರೋ ಅಂಥದ್ದು ನೀವು, ಅದು ಕೂಡ ಹೇಗೆ ಬಂದಿದೆ ಸರ್? ಇನ್ನೊಂದು ಸೋನು ನಿಗಮ್ ಅವರು, ಶ್ರೇಯಾ ಘೋಷಾಲ್ ಅವರು ಅನಿಸುತ್ತೆ ಜೊತೆಯಲ್ಲಿ, ನನಗೆ ಮರ್ತೆ ನಾನು. ಸೊ ಇಬ್ಬರು ಹಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದೊಂದು ಹಾಡು ಲವ್ ಸಾಂಗ್ ಅದು. ಆ್ಯಂಡ್ ಇನ್ನೊಂದು ಕೃಷ್ಣನ ಪ್ರಾರ್ಥನೆಯ ರೀತಿ ಒಂದು ಹಾಡು ಬರುತ್ತೆ. ನೆಕ್ಸ್ಟು ಚೂರು ಸಂಸ್ಕೃತ ಬೇಸ್ಡ್ ಹಾಡು ಬರೆದಿದ್ದೀನಿ, ಅದೊಂದು ಬರುತ್ತೆ. ಈಗ ಬರುವ ಲವ್ ಸಾಂಗ್ ಇದೆಯಲ್ಲ, ಅದು ಇನ್ನೊಂದು ಎತ್ತರದ ಗೀತೆ. ಅದು ಕೂಡ ಲಿರಿಕ್ ಬಗ್ಗೆ ಮಾತಾಡ್ತಾರೆ ಜನ ಅಂತ ನನ್ನ ನಂಬಿಕೆ.